ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ಗೆ ಡಬ್ಲ್ಯೂ ಅವರು ಫ್ಯಾಟಲ್ 4-ವೇ ಮ್ಯಾಚಸ್ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಮೊದಲನೇದಾಗಿ 2 ಫ್ಯಾಟಲ್ 4-ವೇ ಮ್ಯಾಚಸ್ ಮಂಡೇ ನೈಟ್ ರಾ ಕಡೆಯಿಂದ, ಹಾಗೆ 2 ಫ್ಯಾಟಲ್ 4-ವೇ ಮ್ಯಾಚಸ್ ಸ್ಮ್ಯಾಕ್ ಡೌನ್ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಈಗಾಗಲೇ ಒಂದು ಮಂಡೇ ನೈಟ್ ರಾ ಫ್ಯಾಟಲ್ 4-ವೇ ಮ್ಯಾಚ್ ಹಾಗೆ 2 ಸ್ಮ್ಯಾಕ್ ಡೌನ್ ಫ್ಯಾಟಲ್ 4-ವೇ ಮ್ಯಾಚ್ ಮುಗಿದಿದೆ. ಇನ್ನ ಬಾಕಿ ಇರೋದು ಒಂದೇ ಒಂದು ಫ್ಯಾಟಲ್ 4-ವೇ ಮ್ಯಾಚ್. ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ನಮಗೆ ಶೇಮೆಸ್, ರೂಸೆವ್, ಬ್ರಾನ್ಸನ್ ರೀಡ್ ಹಾಗೆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಅವರ ನಡುವೆ ಡಬ್ಲ್ಯೂ ಅವರು ಮ್ಯಾಚ್ ನ ಬುಕ್ ಮಾಡಿದ್ರು. ಅಂಡ್ ಆ ಮಿಸ್ಟ್ರಿ ಅಪೋನೆಂಟ್ ಯಾರು ಅನ್ನೋದನ್ನ ರಿವೀಲ್ ಮಾಡಿರಲಿಲ್ಲ. ಬಟ್ ಈಗ ಆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಯಾರು ಅನ್ನೋದು ರಿವೀಲ್ ಆಗಿದೆ. ಆ ಒಂದು ಜಾಗದಲ್ಲಿ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು, ಜೇ ಊಸೋ ಅವರು ಹೇಗಿದ್ರು ಕೂಡ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ, ಸೊ ಅವ್ರನ್ನೇ ಈ ಒಂದು ಕಿಂಗ್ ಆಫ್ ದ ರಿಂಗ್ ನ ಫ್ಯಾಟಲ್ 4-ವೇ ಕ್ವಾಲಿಫಿಕೇಶನ್ ಮ್ಯಾಚ್ ಅಲ್ಲಿ ಹಾಕೋಣ ಅಂತ. ಸೊ ಆ ಒಂದು ಮಿಸ್ಟ್ರಿ ಅಪೋನೆಂಟ್ ಜಾಗದಲ್ಲಿ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಇದ್ರ ಪ್ರಕಾರ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಶೇಮೆಸ್, ರೂಸೆವ್, ಬ್ರಾನ್ಸನ್ ರೀಡ್ ಹಾಗೆ ಜೇ ಊಸೋ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಅಂಡ್ ಈ ರೀತಿ ಏನಾದ್ರೂ ಆದ್ರೆ ಗೈಸ್, ಪ್ರಾಬಬ್ಲಿ ನಮಗೊಂದು ಕ್ಲಿಯರ್ ಇಂಡಿಕೇಶನ್ ಸಿಗ್ತಾ ಇದೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕಿಂಗ್ ಆಫ್ ದ ರಿಂಗ್ ಗೆ ಯಾರ್ಯಾರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಮೊದಲನೇದಾಗಿ ಸೆಮಿಫೈನಲ್ಸ್ ಕಡೆ ಬರೋದಾದ್ರೆ ನಮಗೆ ಸ್ಯಾಮಿ ಝೈನ್ ಹಾಗೆ ರ್ಯಾಂಡಿ ಓಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಡೆ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ನಮ್ಮ ಜೇ ಊಸೋ ಅವರೇ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಅಫ್ಕೋರ್ಸ್ ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ, ಅಂಡ್ ಈ ಕಡೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ವಿನ್ ಆಗಬಹುದು. ಅಂಡ್ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ನ ಈ ಒಂದು ಕಿಂಗ್ ಆಫ್ ದ ರಿಂಗ್ ಫೈನಲ್ಸ್ ಅಲ್ಲಿ ಮಾಡಬಹುದು. ಸೊ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ತುಂಬಾ ದಿನದಿಂದ ಪೆಂಡಿಂಗ್ ಇರತಕ್ಕಂತಹ ಮ್ಯಾಚ್ ನಮಗೆ ಫೈನಲಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇನ್ನ ಕೆಲವೊಂದಷ್ಟು ಪಾಸಿಬಿಲಿಟೀಸ್ ಗಳಿದೆ. ಆ ಪಾಸಿಬಿಲಿಟೀಸ್ ಏನಪ್ಪಾ ಅಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಕಿಂಗ್ ಆಫ್ ದ ರಿಂಗ್ ನ ಗೆಲ್ಬಹುದು ಅಂತ. ಕಾದ್ ನೋಡೋಣ. ಸದ್ಯಕ್ಕೆ ಐಡಿಯಾ ಸಿಗ್ತಾ ಇರೋದು ಇಷ್ಟೇ, ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ತಾರೆ ಅಂಡ್ ಈ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ತಾರೆ ಅಂತ. ಅಂಡ್ ಇದರಲ್ಲಿ ಇನ್ನ ಒಂದು ಮಿಸ್ಟೇಕ್ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಕೋಡಿ ರೋಡ್ಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್, ಹಾಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್. ಸೊ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ಸ್ ಗಳ ನಡುವೆನೆ ಈ ಒಂದು ಫೈನಲ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅನ್ನೋದು ಒಂದು ದೊಡ್ಡ ಡೌಟ್. ಅಷ್ಟೇ ಅಲ್ಲ ಗಾಯ್ಸ್, ಈಗ ನಮ್ಮ ಜಾನ್ ಸೀನಾ ಅವರ ಚಾಂಪಿಯನ್ಶಿಪ್ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಕಣ್ಣು ಕೂಡ ಇದೆ, ಹಾಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕಣ್ಣು ಕೂಡ ಇದೆ. ಸೊ ಕಾದ್ ನೋಡಬೇಕು. ಈ ಒಂದು ಫೈನಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಜೇ ಊಸೋ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅವರ ಬಗ್ಗೆನೇ ಇನ್ನ ಒಂದು ಅಪ್ಡೇಟ್ ಇದೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾ ನಮ್ಮ ಜೇ ಊಸೋ ಅವರು ತನ್ನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಸೋತೋದ್ರು. ಅಂಡ್ ಅವರು ಸೋಲ್ಬೇಕು ಅಂತ ಡಿಸಿಷನ್ ನ ಮಾಡಿದವರೇ ನಮ್ಮ ಟ್ರಿಪಲ್ ಎಚ್ ಅಂತ. ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಮಾಡಬೇಕು ಅಂತ ಆಸೆ ಇದ್ದಿದ್ರಿಂದ ಜೇ ಊಸೋ ಅವರ ಕೈಯಿಂದ ನಮ್ಮ ಟ್ರಿಪಲ್ ಎಚ್ ಅವರು ಚಾಂಪಿಯನ್ಶಿಪ್ ನ ಸೋಲ್ಸಿದ್ದಾರೆ. ಇದು ಟ್ರಿಪಲ್ ಎಚ್ ಅವರ ಡಿಸಿಷನ್ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ಒಳ್ಳೆ ಡಿಸಿಷನ್ ಮಾಡಿದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಜೇ ಊಸೋ ಆಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇರಲಿಲ್ಲ. ನಮ್ಮ ಗಂತರ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಏನೋ ಒಂದು ಮಾಡಬಹುದು. ಅಂಡ್ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅವರ ನಡುವೆ ಚಾಂಪಿಯನ್ಶಿಪ್ ಇದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಒಂದ್ ರೀತಿ ಒಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮುಂದಿನ ಸ್ಮ್ಯಾಕ್ ಡೌನ್ ಬಗ್ಗೆ. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೊಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಜಾನ್ ಸೀನಾ ಹಾಗೆ ಆರ್-ಟ್ರೂತ್ ಅವರ ನಡುವೆ. ಡಬ್ಲ್ಯೂ ಅವರು ಈಗ ತಾನೇ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಆರ್-ಟ್ರೂತ್ ಅವರ ಕ್ಯಾರೆಕ್ಟರ್ ನ ಚೇಂಜ್ ಮಾಡಿದ್ರು. ಇವನ್ ಆರ್-ಟ್ರೂತ್ ಅವರೇ ಹೇಳಿದ್ರು, ನಾನು ಆರ್-ಟ್ರೂತ್ ಅಲ್ಲ, ಬದಲಿಗೆ ನಾನು ರಾನ್ ಕಿಲ್ಲಿಂಗ್ಸ್ ಅಂತ. ಆದ್ರೂ ಕೂಡ ಡಬ್ಲ್ಯೂ ಅವರು ರಾನ್ ಕಿಲ್ಲಿಂಗ್ಸ್ ನ ಆರ್-ಟ್ರೂತ್ ಅಂತಾನೆ ಪ್ರಿಫರ್ ಮಾಡ್ತಾ ಇದೆ. ಅಂಡ್ ಇವನ್ ಮ್ಯಾಚ್ ಕಾರ್ಡ್ ನ ಗ್ರಾಫಿಕ್ ಅಲ್ಲೂ ಕೂಡ ಆರ್-ಟ್ರೂತ್ ಅಂತಾನೆ ಮೆನ್ಷನ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇಲ್ಲಿ ಆರ್-ಟ್ರೂತ್ ಅವರ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿದೆ. ಅಂಡ್ ನಮ್ಮ ಜಾನ್ ಸೀನಾ ಅವರು ಒಂದು ನಾರ್ಮಲ್ ಸ್ಮ್ಯಾಕ್ ಡೌನ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅಲ್ವಾ? ಸೊ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಜಾನ್ ಸೀನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಗೈಸ್ ಈಗ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಜಾನ್ ಸೀನಾ ಅವರ ಈ ಒಂದು ಫೇರ್ವೆಲ್ ಟೂರು. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಜಾನ್ ಸೀನಾ ಅವರೇ ರಿವೀಲ್ ಮಾಡಿದ್ರು, ನನ್ನ ಈ ಒಂದು ಫೇರ್ವೆಲ್ ಟೂರ್ ಅಲ್ಲಿ ಯಾವ ಅಪೋನೆಂಟ್ಸ್ ಗಳ ಜೊತೆ ನನಗೆ ಮ್ಯಾಚ್ ಬೇಕೋ ಅದನ್ನೆಲ್ಲದನ್ನು ಕೂಡ ನಾನೇ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಮೊದಲನೇದಾಗಿ ಅವರು ಹೇಳಿದ್ರು, ನಾನು ರಾಯಲ್ ರಂಬಲ್ ಗೆ ಹೋದೆ, ರಾಯಲ್ ರಂಬಲ್ ಅಲ್ಲಿ
ನಾನು ಚಾನ್ಸ್ ನ ಕಳ್ಕೊಂಡಾದ್ಮೇಲೆ ಸಡನ್ ಆಗಿ ನಾನು ಎಲಿಮಿನೇಷನ್ ಚೇಂಬರ್ಗೂ ಕೂಡ ಅಡ್ವಾನ್ಸ್ ಆದೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಅಪೋನೆಂಟ್ ಆಗಿ ರ್ಯಾಂಡಿ ಆರ್ಟನ್ ಅವ್ರನ್ನ ನಾನು ಕರ್ಕೊಂಡೆ. ಅಂಡ್ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲ್ಸಾದ್ಮೇಲೆ ನಾನು ಆರ್ಟ್ರೂತ್ ಅವ್ರನ್ನ ಮೈನ್ ಇವೆಂಟ್ ಸೂಪರ್ ಸ್ಟಾರ್ ಮಾಡಿದೆ. ಅಂಡ್ ನೀವೆಲ್ಲರೂ ಕೂಡ ಆರ್ಟ್ರೂತ್ ಅಂತ ಚಾಂಟ್ ನ ಮಾಡಬೇಕಾದ್ರೆ ನಾನು ಚಿಕ್ಕದಾಗಿ ಲೋಗನ್ ಪಾಲ್ ಅವರ ಜೊತೆನೂ ಕೂಡ ಟ್ಯಾಗ್ ಟೀಮ್ ಆಗಿ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ಫ್ಯೂಡ್ ಮಾಡಿದೆ. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಾನು ಸಿಎಂ ಪಂಕ್ ಅವರ ಜೊತೆನೂ ಕೂಡ ಮ್ಯಾಚ್ ನ ಬುಕ್ ಮಾಡಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನನಗೆ ಯಾವ ಅಪೋನೆಂಟ್ಸ್ ಗಳು ಬೇಕು ಅಂತ ನಾನು ಈಗಾಗಲೇ ಮ್ಯಾಚಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಒಂದು ಟೀಸ್ ಅಂತೂ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಕ್ಕಿತ್ತು. ರ್ಯಾಂಡಿ ಆರ್ಟನ್ ಅವರು ಕೂಡ ಕಾಯ್ತಾ ಇದ್ದಾರೆ, ಕೋಡಿ ರೋಡ್ಸ್ ಅವರು ಕೂಡ ಕಾಯ್ತಾ ಇದ್ದಾರೆ, ಈವನ್ LA ನೈಟ್ ಅವರು ಕೂಡ ಜಾನ್ಸಿನ್ ಅವರ ಹಿಂದೆ ಬಿದ್ದಿದ್ದಾರೆ ಅಂತ. ಅಂಡ್ ಒಂದು ರೀತಿಯಲ್ಲಿ ನಮ್ಮ ಜಾನ್ಸಿನ್ ಅವರು ಹೇಳಿರಬಹುದು ಸೆತ್ ರೋಲೆನ್ಸ್ ಅವರು ನನ್ನ ಮೇಲೆ ಕ್ಯಾಶ್ ಇನ್ ಮಾಡೋದಿಲ್ಲ ಅಂತ. ಬಟ್ ಸಿಎಂ ಪಂಕ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಅಲ್ಲಿ ಸೆತ್ ರೋಲೆನ್ಸ್ ಮಾತ್ರ ಚಾನ್ಸ್ ನ ಮಿಸ್ ಮಾಡೋದಿಲ್ಲ, ಅವರು ಕ್ಯಾಶ್ ಇನ್ ಮಾಡೋದಕ್ಕೆ ಬಂದೇ ಬರ್ತಾರೆ. ಇದ್ರ ಪ್ರಕಾರ ಸೆತ್ ರೋಲೆನ್ಸ್ ಅವರು ಕೂಡ ಜಾನ್ಸಿನ್ ಅವರ ಹಿಂದೆನೆ ಬಿದ್ದಿದ್ದಾರೆ. ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಈಗ ಜಾನ್ಸಿನ್ ಅವರ ಹಿಂದೆನೆ ಬಿದ್ದಿದ್ದಾರೆ. ಅಂಡ್ ಈಗ ಜಾನ್ಸಿನ್ ಅವರ ಈ ಒಂದು ಫೇರ್ವೆಲ್ ಟೂರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ. ಸೊ ಅಪೋನೆಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ WWE ಅವರು ಆದಷ್ಟು ಬೇಗ ಮ್ಯಾಚಸ್ ಗಳನ್ನ ಬುಕ್ ಮಾಡೋದಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಇನ್ನ ಉಳಿದಿರೋದು ಕೇವಲ 17 ಡೇಟ್ಸ್ ಗಳು ಮಾತ್ರ. ಸೊ ಯಾವ ರೀತಿ ನಮ್ಮ ಜಾನ್ಸಿನ್ ಅವರು ಟಿಪಿಕಲ್ ರೆಗ್ಯುಲರ್ ಸ್ಮ್ಯಾಕ್ ಡೌನ್ ನಲ್ಲಿ ರೆಸಲ್ ಮಾಡ್ತಾ ಇದಾರೋ ಅದೇ ರೀತಿ ಇನ್ಮುಂದೆ ಅವರ ಜಾಸ್ತಿ ಮ್ಯಾಚಸ್ ಗಳು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೀಕು ಲಿಯೋ ಅವರ ಬಗ್ಗೆ. ಹೀಕು ಲಿಯೋ ಅವರ ಡೆಬ್ಯೂ ನಮಗೆ ನೆನ್ನೆಯ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಬಟ್ ಹೀಕು ಲಿಯೋ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಆದ್ರೂ ಕೂಡ ಅವರ ಡೆಬ್ಯೂ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಆಗಿದೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಹೀಕು ಲಿಯೋ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡಿದ್ದಾರೆ. ಸ್ವಲ್ಪ ಲೋಕಲ್ ಟ್ಯಾಲೆಂಟ್ ಅವರ ನಡುವೆ ಹೀಕು ಲಿಯೋ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಹೀಕು ಲಿಯೋ ಅವರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಜಾಸ್ತಿ ದೊಡ್ಡದಾಗೆ ಕಾಣಿಸ್ಕೊತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅವರು ವಿನ್ ಕೂಡ ಆಗಿದ್ದಾರೆ. ಸೊ WWE ಅವರು ಸ್ಟೇಜ್ ನ ಸೆಟ್ ಮಾಡಿ ಆಗಿದೆ ಹೀಕು ಲಿಯೋ ಅವರ ಆನ್ ಟಿವಿ ಡೆಬ್ಯೂಗೋಸ್ಕರ. ಯಾಕಂದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಮುಂದಿನ ಸ್ಮ್ಯಾಕ್ ಡೌನ್ಗೆ ಜಾಕೋ ಫಾಟೋಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೀನು ಬಾ ನನ್ನ ಹತ್ರ, ಐ ಲವ್ ಯು ಸೋಲೋ ಅಂತ ಹೇಳು, ಇಲ್ಲ ಅಂದ್ರೆ ಪರಿಣಾಮ ಸರಿ ಇರೋದಿಲ್ಲ ಅಂತ. ಸೊ ಪ್ರಾಬಬ್ಲಿ ನಮ್ಮ ಜಾಕೋ ಫಾಟೋ ಅವರು ಐ ಲವ್ ಯು ಸೋಲೋ ಅಂತ ಹೇಳೋದಿಲ್ಲ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೀಕು ಲಿಯೋ ಅವ್ರನ್ನ ಕರೆಸಬಹುದು. ಅಂಡ್ ಅವರು ಬಂದು ಜಾಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಈ ರೀತಿ WWE ಅವರು ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಹೀಕು ಲಿಯೋ ಅವರ ಡೆಬ್ಯೂ ನಮಗೆ ನೆನ್ನೆಯ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಮಾಸ್ ಅವರ ಬಗ್ಗೆ. ಒಮಾಸ್ ಅವರು ಇನ್ನೂ ಕೂಡ ಕಂಪನಿಯಲ್ಲಿ ಇದ್ದಾರೆ ಅಂತಾನೆ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ. ನಾನಿವಾಗ ಹೇಳ್ತಾ ಇದ್ದೀನಿ, ನಮ್ಮ ಒಮಾಸ್ ಅವರು ಇನ್ನೂ ಕೂಡ WWE ಕಂಪನಿಯಲ್ಲೇ ಇದ್ದಾರೆ. ಬದಲಿಗೆ ಅವರು ಇನ್ನೂ WWE ಜೊತೆ ಮಲ್ಟಿ ಇಯರ್ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಇದ್ರ ಪ್ರಕಾರ ಒಂದು 2-3 ವರ್ಷ ಇನ್ನೂ ನಮ್ಮ ಒಮಾಸ್ ಅವರು ಕಂಪನಿಯಲ್ಲೇ ಇರ್ತಾರೆ. ಗೊತ್ತಿಲ್ಲ ಯಾಕೆ ಗಾಯ್ಸ್ ನಮ್ಮ ಒಮಾಸ್ ಅವ್ರನ್ನ WWE ಅವರು ಕಾಂಟ್ರಾಕ್ಟ್ ಅಲ್ಲಿ ಇದ್ರೂ ಕೂಡ ಟೆಲಿವಿಷನ್ ಅಲ್ಲಿ ಕರ್ಕೊಂಡು ಬರ್ತಾ ಇಲ್ಲ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವರು ಒಮಾಸ್ ಅವ್ರನ್ನ ಆ ಲೆವೆಲ್ ಮಾನ್ಸ್ಟರಸ್ ಆಗಿ ನೋಡ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಕಾಂಟ್ರಾಕ್ಟ್ ಏನೋ ಆಫರ್ ಮಾಡ್ತಾ ಇದ್ದಾರೆ. ಇನ್ನೂ 2-3 ವರ್ಷ ನಮ್ಮ ಒಮಾಸ್ ಅವರು ಕಂಪನಿಯಲ್ಲೇ ಇರ್ತಾರೆ. ಆದ್ರೂ ಕೂಡ ಒಮಾಸ್ ಅವ್ರನ್ನ WWE ಅವರು ಬುಕ್ ಮಾಡ್ತಾ ಇಲ್ಲ. ಏನೇ ಆಗ್ಲಿ ಆದಷ್ಟು ಬೇಗ ಅವ್ರಿಗೂ ಕೂಡ ಒಳ್ಳೆ ಬುಕ್ಕಿಂಗ್ ಸಿಗ್ಲಿ ಅಂತ ಕೇಳ್ಕೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಹಾಗೆ ಬಿಯಾಂಕಾ ಬ್ಲೇರ್ ಅವರ ಬಗ್ಗೆ. ನಮ್ಮ ಬಿಯಾಂಕಾ ಬ್ಲೇರ್ ಅವರು ಎಷ್ಟೇ ಬೇಡ ಅಂದ್ರೂ ಕೂಡ ನಯೋಮಿ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ಬಿಡೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ನಯೋಮಿ ಅವರು ರೆಗ್ಯುಲರ್ ಆಗಿ ಬಿಯಾಂಕಾ ಬ್ಲೇರ್ ಅವರಿಗೆ ಕಾಲ್ ಮಾಡ್ತಾನೆ ಇದ್ದಾರೆ. ನೈಟ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಇವನ್ 30 ಮಿಸ್ ಕಾಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಹೇಳ್ತಾ ಇದ್ದಾರೆ, ನಿಜವಾಗ್ಲೂ 30 ಮಿಸ್ ಕಾಲ್ ಗಳನ್ನ ಕೊಟ್ಟಿದ್ದಾರೆ ನಯೋಮಿ ಅವರು, ನಾನಿವಾಗ ಏನ್ ಮಾಡ್ಲಿ, ಆ ಕಾಲ್ಸ್ ಗಳನ್ನೆಲ್ಲ ಕಟ್ ಮಾಡ್ಲೋ ಅಥವಾ ಅವ್ರನ್ನ ಬ್ಲಾಕ್ ಮಾಡ್ಲೋ ಅಂತ. ಇದಾದ್ಮೇಲೆ ನಮ್ಮ ನಯೋಮಿ ಅವರು ಕೂಡ ಶೇರ್ ಮಾಡಿದ್ದಾರೆ, ಅಫ್ಕೋರ್ಸ್ ನಾನು ಕೊಟ್ಟಿದ್ದೆ ಇನ್ನೂ ಕೊಡ್ತಾ ಇರ್ತೀನಿ ಅಂತ. ಅವರು ಕಾಲರ್ ಫೋಟೋದಲ್ಲಿ ಬಿಯಾಂಕಾ ಬ್ಲೇರ್ ಅವರ ಜೊತೆ ಇರ್ತಕ್ಕಂತಹ ಫೋಟೋನು ಕೂಡ ಹಾಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ನಯೋಮಿ ಅವರ ಕ್ಯಾರೆಕ್ಟರ್ ಇಷ್ಟೊಂದು ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಇದೆ ಈ ಒಂದು ಕ್ಯಾರೆಕ್ಟರ್. ಬಿಯಾಂಕಾ ಬ್ಲೇರ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಬಿಯಾಂಕಾ ಬ್ಲೇರ್ ಅವರಿಗೆ ಚಿಕ್ಕದಾಗಿ ಫಿಂಗರ್ ಅಲ್ಲಿ ಇಂಜುರಿ ಆಗಿತ್ತು. ಅಂಡ್ ಇನ್ನೂ ಕೂಡ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ರೆಡಿ ಆಗಿಲ್ಲ. ಅಂಡ್ WWE ಅವರು ಹೋಪ್ ಮಾಡ್ತಾ ಇದಾರಂತೆ ಬಿಯಾಂಕಾ ಬ್ಲೇರ್ ಅವರು ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ರೆಡಿ ಆಗ್ತಾರೆ ಅಂತ. ಸೊ ಅವರ ರಿಕವರಿ ಏನಾದ್ರೂ ಬೇಗ ಆದ್ರೆ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ರಿಕವರಿ ಏನಾದ್ರೂ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಈ ಬಾರಿಯ ಸಮ್ಮರ್ ಸ್ಲಾಮ್ ನಿಜವಾಗ್ಲೂ ತುಂಬಾನೇ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗಲಿದೆ. ಯಾಕಂದ್ರೆ 2 ನೈಟ್ ಸಮ್ಮರ್ ಸ್ಲಾಮ್ ನ WWE ಅವರು ತಗೊಂಡು ಬರ್ತಾ ಇದ್ದಾರೆ.
ಇರ್ತಾರೆ. ಅಂಡ್ ಆ ಒಂದು ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ ನಮ್ಮ ಬಿಯಾಂಕಾ ಬಲೇರ್ ಅವ್ರಿಗೂ ಕೂಡ ಆಸೆ ಇರುತ್ತೆ. ಅಂಡ್ ಅದೇ ರೀತಿ ಅವರು ಕೂಡ ಹೋಪ್ ಮಾಡ್ತಾರೆ ಬೇಗ ರಿಕವರಿ ಆಗೋದಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಗುಡ್ ನ್ಯೂಸ್ ಅಂದ್ರೆ ಅವರು ಕಂಪನಿಗೆ ರಿಟರ್ನ್ ಆಗುವಂತಹ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ, ಬದಲಿಗೆ ಅವರ ಒಂದು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ತನ್ನ ಮಗಳ ಜೊತೆ ಫೋಟೋದಲ್ಲಿ ಯಾವ ರೀತಿ ಸ್ಮೈಲ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಕಾಲ್ ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅದರ ಒಂದು ಸ್ಕ್ರೀನ್ ಶಾಟ್ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರ ಲುಕ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಅವರು ಲಾಂಗ್ ಹೇರ್ಸ್ ನ ಬಿಟ್ಟಿದ್ದಾರೆ ಅಂತ. ಅಂಡ್ ಇದರಲ್ಲೇ ಆ ಒಂದು ಲಾಂಗ್ ಹೇರ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಎಷ್ಟು ಖುಷಿಯಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ. ಇನ್ನ ಕೆಲವೊಂದಷ್ಟು ವಿಡಿಯೋಸ್ಗಳು ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡ್ತಾ ಇದ್ರೆ ಈ ಎಲ್ಲಾ ಕೇಸಲ್ಲೂ ಕೂಡ ಅವರು ಇದಾರಾ ಅಂತ ಅನ್ನಿಸ್ತಾನೆ ಇಲ್ಲ. ಏನೇ ಆಗ್ಲಿ WWE ಕಂಪನಿಯಿಂದ ದೂರ ಇದ್ರೂ ಕೂಡ ಬ್ರಾಕ್ ಲೆಸ್ನರ್ ಅವರು ತನ್ನ ಪರ್ಸನಲ್ ಲೈಫ್ ಅಲ್ಲಿ ಹ್ಯಾಪಿ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನಾವುಗಳು ಬ್ರಾಕ್ ಲೆಸ್ನರ್ ಅವ್ರನ್ನ ನೆನಪು ಮಾಡ್ಕೋತಾನೆ ಇದೀವಿ. ಸೊ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ನಮ್ಮ ನೆನಪು ಆಗ್ಲಿ ಅಂಡ್ ಆದಷ್ಟು ಬೇಗ ಅವರು ಕಂಪನಿಗೆ ರಿಟರ್ನ್ ಆಗ್ಲಿ ಅಂತ ಕೇಳ್ಕೊತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. See you guys in my next video.